ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ವಿಲೇಜ್ ಲೈಫ್ ವಿತ್ ಕೃಪಾ ಚಾನಲ್. ಈಗ ಜಾನ್ಗೆ ಬ್ರೇಕ್ಫಾಸ್ಟ್ಗೆ ಎಗ್ ಚೀಸ್ ಹಾಕಿ ದೋಸೆ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ಮೊದಲಿಗೆ ನಾನು ನಾರ್ಮಲಾಗಿ ಹೇಗೆ ದೋಸೆ ಮಾಡ್ತೀವೋ ಅದೇ ಥರ ದೋಸೆ ಮಾಡ್ಕೊತಿದ್ದೀನಿ. ದೋಸೆ ಮಾಡಿಕೊಂಡು ಈಗ ಅದ್ರ ಮೇಲೆ ಒಂದು ಮೊಟ್ಟೆ ಹೊಡೆದು ಹಾಕ್ಕೊತೀನಿ. ಮೊಟ್ಟೆ ಒಂದು ಹೊಡೆದು ಹಾಕಿದ್ದೀನಿ. ಸೊ ಅದನ್ನು ಹಾಗೆ ಒಂದು ಸ್ಪೂನಲ್ಲಿ ಒಂದು ಕ್ಲೀನಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ. ಅಷ್ಟರಲ್ಲಿ ನೋಡಿ ಜಾನ್ ಏನು ಹೇಳ್ತಿದ್ದಾನೆ, ಕರೀತಿದ್ದಾನೆ. ದೋಸೆ ಆಯಿತು. ಹಸಿಗಿದಾ? ಹೊಟ್ಟೆ ಹಸಿತಿದ್ಯಾ? ಎಷ್ಟು ಎಷ್ಟು ತೋರಿಸು, ಎಷ್ಟು ಹೊಟ್ಟೆ ಹಸಿತಿದೆ ಅಂತ. ಅಷ್ಟು ಆಯಿತು. ಅವನಿಗೀಗ ಅರ್ಜೆಂಟ್ ತುಂಬ ಹೊಟ್ಟೆ ಹಸಿತಿದೆ, ದೋಸೆ ಆಯಿತಾ ಅಂತ ಕೇಳ್ತಿದ್ದಾನೆ. ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಆಯಿಲು, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಈಗ ಅದ್ರ ಮೇಲೆ ನಾನು ಒಂದು ಮೊಸರಲ್ಲ ಚೀಸ್ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಈ ಚೀಸ್ನ ಈಗ ಅದರ ಮೇಲೆ ಸ್ಪ್ರೆಡ್ ಮಾಡ್ತೀನಿ. ಚೀಸ್ನ ಹಾಗೆ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೆಲವೊಬ್ರಿಗೆ ಜಾಸ್ತಿ ಚೀಸ್ ಇಷ್ಟ, ಕೆಲವೊಬ್ರಿಗೆ ಸ್ವಲ್ಪ ಇಷ್ಟ. ಸೊ ಎಕ್ಸ್ಟ್ರಾ ಮಸಾಲ ಯಾವುದೂ ಆ್ಯಡ್ ಮಾಡ್ತಿಲ್ಲ ನಾನು, ಯಾಕಂದರೆ ಅವ್ನು ತಿನ್ನಲ್ಲ ತುಂಬ ಓವರ್ ಮಸಾಲ ಇದ್ದರೆ. ಅವ್ನಿಗೇನು ಸಾಲ್ಟ್ ಅಷ್ಟೇ, ಸಾಲ್ಟ್ ಹಾಕ್ಬಿಟ್ಟು ಕೊಡ್ತಿದ್ದೀನಿ. ಇದಾದಮೇಲೆ ಹಾಗೆ ಕ್ಲೀನಾಗಿ ಫೋಲ್ಡ್ ಮಾಡಿಬಿಡ್ತೀನಿ. ಸೊ ಮೊಟ್ಟೆ ಹಾಕ್ಕೊಂಡು ಅದನ್ನು ಒಂದ್ಸರಿ ಇನ್ನೊಂದು ಬೇಯಿಸ್ಕೊಂಡು ಮತ್ತೆ ನಾನು ಚೀಸ್ ಹಾಕ್ಕೋತಿದ್ದೀನಿ. ಯಾಕಂದರೆ ಚೀಸ್ ಹಾಕ್ಬಿಟ್ಟು ನಾವು ಮತ್ತೆ ತಿರುಗಿಸಾಕಿದ್ರೆ ದೋಸೆನ ಚೀಸೆಲ್ಲ ತವಾಗ ಅಂಟ್ಕೊಂಡ್ಬಿಡುತ್ತೆ, ಅದೊಂಥರ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಆ ಚೀಸೆಲ್ಲ ಹಾಗೆ ಜ್ಯೂಸಿಯಾಗಿರ್ಬೇಕಂದ್ರೆ ಸೊ ನಾವು ಹಂಗೆ ಮಡ್ಚ್ಬಿಡೋದೇ ಬೆಸ್ಟ್. ಸೊ ಈಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡ್ಕೊತೀನಿ, ಯಾಕಂದರೆ ದೊಡ್ಡದಿದ್ರೆ ಅವ್ನಿಗೆ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ. ಓಕೆ, ಈಗ ರೆಡಿ ಆಯಿತು. ಬನ್ನಿ ಕೊಡ್ತೀನಿ. ಏನು ಮಾಡ್ತಿದ್ದಾನೆ? ಸೊ ಮೊದಲೆಲ್ಲ ಅವನಿಗೆ ಚೀಸ್ ಅಂದರೆ ಇಷ್ಟ ಆಗ್ತಿರ್ಲಿಲ್ಲ, ತಿಂತಿರ್ಲಿಲ್ಲ. ಬಟ್ ಈಗ ಅವನಿಗೆ ತುಂಬ ಇಷ್ಟ, ತಿಂತಾನೆ ಈಗ ಚೀಸೆಲ್ಲ. ಅಳಕ್ಕ ಚೆನ್ನಾಗಿದೆ ಜಾನ್? ಅಳಕ್ಕ ಚಲೋ? ಚೀಸ್ ಯಾವ ತಿನ್ಕಿದ್ದಿಕ್ಕಲ್ಲ. ಓಕೆ ವ್ಯೂವರ್ಸ್, ಬಾಯ್. ಇವತ್ತಿನ ವೀಡಿಯೋ ಮುಗಿಸ್ಕೊಳ್ಳೋಣ. ಹೀಗೆ ನಾನು ವೀಡಿಯೋ ನೋಡ್ತಾ ಇರಿ.